Hi guys, hi everyone. So after 30 days of postpartum, I got some time to post a video. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಬರ್ತ್ ಬ್ಲಾಗ್ ಮಾಡಬೇಕಾ ಅಂತ. ಸೊ ಐ ಗಾಟ್ ಸೋ ಮಚ್ ಆಫ್ ಪಾಸಿಟಿವ್ ಕಮೆಂಟ್ಸ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ರೆಕಾರ್ಡೆಡ್ ಫ್ಯೂ ಕ್ಲಿಪ್ಸ್ ಫ್ರಮ್ ದ್ಯಾಟ್ ಡೇ ಸ್ಟಾರ್ಟಿಂಗ್ ವಿತ್ ದಿಸ್ ಬ್ಲರಿ ಕ್ಲಿಪ್. ಆ್ಯಕ್ಚುಲಿ ಬೆಳಿಗ್ಗೆ 6 ಗಂಟೆ ಆಗಿತ್ತು. ಸೊ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ವಿ ಆರ್ ಗೆಟಿಂಗ್ ರೆಡಿ. ಐ ಥಿಂಕ್ ಇದು ನನ್ನ ಲಾಸ್ಟ್ ಸ್ಕಿನ್ ಕೇರ್ ವಿಡಿಯೋ ಅನಿಸುತ್ತೆ. ಸೊ ಪಾಪು ಆದಮೇಲೆ ಒಂದಿನೂ ಸ್ಕಿನ್ ಕೇರ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಅವತ್ತು ನಾನು ಅಮ್ಮ ಅಪ್ಪ 3 ಜನನೂ ಪಿಂಕ್ ಕಲರ್ ಔಟ್ಫಿಟ್ಟಲ್ಲಿದ್ವಿ. ಬಟ್ ಇಟ್ ವಾಸ್ ನಾಟ್ ಎಟ್ ಆಲ್ ಪ್ಲ್ಯಾನ್ಡ್, ಕಂಪ್ಲೀಟ್ ಕೋಇನ್ಸಿಡೆನ್ಸು. ನನ್ನ ಮನಸ್ಸಲ್ಲಿ ಹಂಗೆ ಅನಿಸಿತ್ತು ಮೇ ಬಿ ನನಗೆ ಗರ್ಲ್ ಬೇಬಿ ಆಗುತ್ತೆ ಅಂತ. ಸೊ ವಿ ರೀಚ್ಡ್ ಹಾಸ್ಪಿಟಲ್. ಅದಾದಮೇಲೆ ಇದು ನನ್ನದು ರೂಮ್. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಎಲ್ಲ ಕೆಳಗಡೆ ಸ್ವಲ್ಪ ಫಾರ್ಮಾಲಿಟೀಸ್ ನೋಡ್ಕೊಳಕ್ಕೆ ಹೋಗಿದ್ರು. ಮೀನ್ ಟೈಮ್ ಒಂದು ರೂಮ್ ಟೂರ್ ಮಾಡೋಣ ಅಂತ. ಇದಾಗಿ ಒಂದು 15-20 ಮಿನಿಟ್ಸ್, ಆಲ್ಮೋಸ್ಟ್ ಅರೌಂಡ್ 10 o'clock ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟರು ಲೇಬರ್ ಇಂಡ್ಯೂಸ್ ಮಾಡೋಕ್ಕೆ. ಸೊ ಆಮೇಲೆ CTG ಸ್ಟಾರ್ಟ್ ಮಾಡಿದರು. ಆ್ಯಸ್ ಯು ಕ್ಯಾನ್ ಸಿ ನನಗೆ ಕ್ಯಾನುಲ ಎಲ್ಲ ಹಾಕಿದ್ದಾರೆ. CTG ಇಸ್ ಗೋಯಿಂಗ್ ಆನ್. ಫೋನ್ ಉಳ್ಕೊಂಡದ್ದು ಅಂತ ಚಿಂತೆ ಇಲ್ಲ. ಬಾಟ್ಲಿ ಉಳ್ಕೊಂಡ್ಮೇಲೆ ಫೋನ್ ಉಳ್ಕೊಳ್ಳುತ್ತೆ. ಆ್ಯಕ್ಚುಲಿ ನಂಗೆ ಸೂಪ್ ಕುಡಿಯೋಕೆ ಕೊಟ್ಟಿದ್ರು. ಬಟ್ ಪಕ್ಕಾ ಪೇಷಂಟ್ ಫುಡ್ಡು, ನಂಗೆ ಒಂಚೂರು ಟೇಸ್ಟಿ ಅನಿಸ್ತಿರ್ಲಿಲ್ಲ. ಅಷ್ಟೇ ಕುಡಿಯೋದು ಅಷ್ಟೇ ಆಗಲ್ಲಮ್ಮ. ನಾನು ಆಗ್ಲಿಂದಲೇ ಅಷ್ಟು ಕೊಡುತ್ತಾನೆ. ಓವರಾಗಿ ಕೊಟ್ಟಿದ್ದಾರೆ ನೀನು ಹೆಚ್ಚು ಕುಡಿ ಹಾಕೋ. ಈಗಲೇ ಕುಡಿಯೋಕ್ಕಾಗಲ್ಲ, ಬಿಡ್ಬೇಕಾದ್ರೆ ಆಮೇಲೆ ಕುಡಿ. ನಂಗೆ ಆಲ್ರೆಡಿ 2 ಡೋಸ್ ಆಫ್ ಮಾತ್ರೆ ಕೊಟ್ಟಿದ್ರು. ಸೊ ಎಲ್ಲರೂ ಪೇಯ್ನ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಮೀನ್ ಟೈಮ್ ನನಗೆ ನಮ್ಮಕ್ಕ ಸ್ವಲ್ಪ ಸ್ಯಾಂಡ್ವಿಚ್ ಎಲ್ಲ ತಂದು ಕೊಟ್ಟಿದ್ಲು ತಿನ್ನೋಕ್ಕೆ. ಸೊ ದಿಸ್ ವಾಸ್ ಮೀ 5 PM ವಾಸ್ ಇನ್ ಸೋ ಮಚ್ ಪೇಯ್ನ್. ಆ್ಯಕ್ಚುಲಿ ಫುಲ್ ನನ್ನ ಮುಖದ್ದು ಕಳೆನೇ ಹೋಗ್ಬಿಟ್ಟಿದೆ. ಅದನ್ನ ಈಗ ತಿರ್ಸ್ತೀನಿ ನಾನು. ಬಾಯ್. ಬೈ 7 ನಂಗೆ ಎಕ್ಸ್ಟ್ರೀಮ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಯಿತು. ಬಟ್ ಸ್ಟಿಲ್ ಹೆಡ್ ಫಿಕ್ಸ್ ಆಗಿಲ್ಲ ಅಂತ. ಸೊ ನಾವು C-ಸೆಕ್ಷನ್ಗೆ ಆಪ್ಟ್ ಮಾಡಿದ್ವಿ ಡಾಕ್ಟರ್ ಸಜೆಷನ್ ಕೇಳಿಕೊಂಡು. ಸೊ ಇದು ಹೊಟ್ಟೆಯಲ್ಲಿ ಅವನ್ನ ಕ್ಲೀನಪ್ ಮಾಡಿ ಡ್ರೆಸ್ ಮಾಡಿ ನನ್ನ ಹತ್ರ ಕರ್ಕೊಂಡು ಬಂದರು. ತುಂಬ ಖುಷಿ ಆಗ್ತಿತ್ತು ನನಗೆ. ಅದಾದಮೇಲೆ ರಿಕವರಿಯಲ್ಲಿ 1 hour ಆದಮೇಲೆ ವಾರ್ಡಿಗೆ ಕರ್ಕೊಂಡು ಬಂದರು. ಸೊ ಇಲ್ಲಿ ನಮ್ಮಪ್ಪ ಇನ್-ಲಾಸ್ ಪೇರೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಒಳಗಡೆ ಆಲ್ರೆಡಿ ಬೇಬಿನ ಕರ್ಕೊಂಡು ಬಂದಿದ್ದರು. ಅವ್ರ ಜೊತೆ ನಮ್ಮ ಅಕ್ಕ ಇದ್ಲು ಒಳಗಡೆ. ಎಲ್ಲ ಏನು ಗೊತ್ತಾಗ್ತಿಲ್ಲ. ಹೌಸ್ಕೀಪಿಂಗ್ ಅಕ್ಕ ಬರ್ಬೋದು ಒಳಗೆ. ಸೊ ಒಂದು 3 ಗಂಟೆ ಹಂಗೆ ಎಚ್ಚರ ಆಗಿತ್ತು. ಐ ವಾಸ್ ವೆರಿ ಹ್ಯಾಪಿ. ಯಾಕಂದರೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಬಾಯ್ ಮಾಮ್ ಆಗಬೇಕು ಅಂತ. ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಗೊತ್ತದು. ಅದು ಹೋಲ್ ನೈಟ್ ನಮ್ಮ ನಿದ್ದೆ ಮಾಡಿಲ್ಲ. ನಾವಿಬ್ಬರೇ ನೋಡ್ಕೊಳ್ತೀವಿ ಅಂದರು ಕೇಳಿಲ್ಲ. ಆಲ್ಮೋಸ್ಟ್ ಫುಲ್ ನೈಟ್ ಎಚ್ಚರ ಇದ್ದರು. ಅದರ ನೆಕ್ಸ್ಟ್ ಡೇ ಐ ಗಾಟ್ ಸಮ್ ಫ್ಲವರ್ಸ್. ಅವಳಿಗೆ ಇದು ಸ್ಟೂಲ್ ಇಲ್ಲಲ್ಲ. ನೋಡು ಮಗಳೇ, ನೀನು ಆ ಕಡೆ ಹೋಗ್ತೀಯಾ? ಸೊ ವಿಸಿಟರ್ಸ್ ಎಲ್ಲ ಬಂದು ಆ್ಯಕ್ಚುಲಿ ಸುತ್ತಮುತ್ತ ಇರೋರೆಲ್ಲ ನನಗೆ ನನ್ನ ಡಯಟ್ ಬಗ್ಗೆ ರೇಗಿಸ್ತಿದ್ರು. 2 ಡೇಸಿಂದ ಆಲ್ಮೋಸ್ಟ್ ನಾನು ಕಿಚಡಿನೇ ತಿಂದಿದ್ದೆ ಲಂಚ್ ಡಿನ್ನರ್ ಅಂತ. ನಾನೇನು
ಯಾಕೆ ಗುಂಡು ಬಂದಿರೋದು So thank you for watching. Please do follow and subscribe. Yours, Dr. Aishwarya.